ವಾಹಿನಿಗೆ ಸ್ವಾಗತ. ನಾನು ಪೂಜಾ ಹೊನ್ಕುಪ್ಪೆ. ಇದೀಗ ಹೆಡ್ಲೈನ್ಸ್. ಸರ್ಕಾರದಿಂದ ಬಡವರಿಗೆ, ನಿರ್ಗತಿಕರಿಗೆ ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ಪಿಂಚಣಿಯಲ್ಲಿ ದುರುಪಯೋಗ. ಗೋಕಾಕ್ ತಹಶೀಲ್ದಾರ್ ಕಚೇರಿಯಲ್ಲಿ ಪಿಂಚಣಿ ನೀಡುವಲ್ಲಿ ಅವ್ಯವಹಾರ. ತಹಶೀಲ್ದಾರ್ ಮೇಲೆ ಲೋಕಾಯುಕ್ತರ ದಾಳಿ. 9 ವಿಶ್ವವಿದ್ಯಾಲಯಗಳು ಸರ್ಕಾರ ಮುಚ್ಚುತ್ತಿರುವುದನ್ನು ಖಂಡಿಸಿ ಎಬಿವಿಪಿ ಕಾರ್ಯಕರ್ತರ ಪ್ರತಿಭಟನೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿವಾಸದ ಎದುರು ಭವತಿ ಭಿಕ್ಷಾಂತಿ ಎಂದ ಎಬಿವಿಪಿ. ಹಬ್ಬಾನಟ್ಟಿ ಮಾರುತಿ ಮಂದಿರದಲ್ಲಿ ಶಿವರಾತ್ರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಆಯೋಜನೆ. 3 ರಾಜ್ಯಗಳಿಂದ ಭಕ್ತಾದಿಗಳು ಭಾಗಿ. ಶಿವನ 5ನೇ ಅವತಾರವಾದ ಮಾರುತಿಗೆ ವಿಶೇಷ ಪೂಜೆ. ಸರ್ಕಾರದಿಂದ ಬಡವರಿಗೆ, ನಿರ್ಗತಿಕರಿಗೆ ನೀಡುವ ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ಪಿಂಚಣಿಯಲ್ಲಿ ದುರುಪಯೋಗ ಆಗಿದೆ ಎಂದು ಗೋಕಾಕ್ ತಹಶೀಲ್ದಾರ್ ಮೇಲೆ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ. ಸರ್ಕಾರದಿಂದ ಬಡವರಿಗೆ, ನಿರ್ಗತಿಕರಿಗೆ ನೀಡುವ ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ಪಿಂಚಣಿಯಲ್ಲಿ ದುರುಪಯೋಗ ಆಗಿದೆ ಎಂದು ಗೋಕಾಕ್ ತಹಶೀಲ್ದಾರ್ ಮನೆ ಮೇಲೆ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ. ಗೋಕಾಕ್ ತಹಶೀಲ್ದಾರ್ ಕಚೇರಿಯಲ್ಲಿ ಪಿಂಚಣಿ ನೀಡುವಲ್ಲಿ ವ್ಯವಹಾರ ಆಗಿದೆ ಎಂದು ಸ್ಥಳೀಯ ವ್ಯಕ್ತಿಯೊಬ್ಬರು ಅನರ್ಹರಿಗೆ ಪಿಂಚಣಿ ನೀಡಿದ್ದಾರೆಂದು ಲೋಕಾಯುಕ್ತ ಕಚೇರಿಗೆ ದೂರು ನೀಡಿದ್ರು. ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಎಸ್ಪಿ ಹನುಮಂತರಾಯ್ ಇವರ ನೇತೃತ್ವದಲ್ಲಿ ಬೆಳ್ಳಂಬೆಳಗ್ಗೆ 30 ಜನರ ತಂಡದೊಂದಿಗೆ ಗೋಕಾಕ್ ತಹಶೀಲ್ದಾರ್ ಕಚೇರಿ ಸೇರಿದಂತೆ 4 ಜನ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ತಂಡ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ. ಸುಮಾರು 30 ಜನ ಸಿಬ್ಬಂದಿ ಜೊತೆಯಲ್ಲಿ ಸೇರಿ 5 ತಂಡವಾಗಿ 4 ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನು ಗೋಕಾಕ್ ತಹಶೀಲ್ದಾರ್ ಕಚೇರಿಯಲ್ಲಿ ತಹಶೀಲ್ದಾರ್ ಸೇರಿದಂತೆ ವಿವಿಧ ಶಾಖೆಯ ಅಧಿಕಾರಿಗಳ ಜೊತೆ ಕಚೇರಿಯಲ್ಲಿ ತಪಾಸಣೆ ನಡೆಸುತ್ತಿದ್ದಾರೆ. ಮನೋಹರ್ ಮೇಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್. ಕಂಡಕ್ಟರ್ ಮಹದೇವ ಹುಕ್ಕೇರಿ ಮೇಲೆ ಹಲ್ಲೆ ಪ್ರಕರಣದಿಂದಾಗಿ ಕಳೆದ 4-5 ದಿನದಿಂದ ಮಹಾರಾಷ್ಟ್ರ ಮತ್ತು ಬೆಳಗಾವಿ ಸಾರಿಗೆ ಬಸ್ ಸಂಚಾರ ಸ್ಥಗಿತಗೊಂಡಿದ್ವು. ಗುರುವಾರದಿಂದ ಎಂದಿನಂತೆ ಸಾರಿಗೆ ಬಸ್ ಸಂಚಾರ ಆರಂಭಗೊಂಡ್ವು. ಕಂಡಕ್ಟರ್ ಮಹದೇವ ಹುಕ್ಕೇರಿ ಮೇಲೆ ಹಲ್ಲೆ ಪ್ರಕರಣದಿಂದಾಗಿ ಕಳೆದ 4-5 ದಿನದಿಂದ ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಸಾರಿಗೆ ಬಸ್ ಸಂಚಾರ ಸ್ಥಗಿತಗೊಂಡಿದ್ವು. ಗುರುವಾರದಿಂದ ಎಂದಿನಂತೆ ಸಾರಿಗೆ ಬಸ್ ಸಂಚಾರ ಆರಂಭಗೊಂಡ್ವು. ಪ್ರತಿನಿತ್ಯ ಸಾವಿರಾರು ಜನ ಬೆಳಗಾವಿ ಮಹಾರಾಷ್ಟ್ರಕ್ಕೆ ವ್ಯಾಪಾರ ವಹಿವಾಟು ನಡೆಸಲು ಪ್ರಯಾಣಿಸುತ್ತಾರೆ. ಕೊಲ್ಲಾಪುರ ಹಾಗೂ ಬೆಳಗಾವಿ ಜಿಲ್ಲಾಡಳಿತದ ಸಭೆ ನಡೆಸಿ ಸಾರಿಗೆ ಬಸ್ ಸಂಚಾರ ಆರಂಭಿಸಿದ್ದಾರೆ. ಬೆಳಗಾವಿಯಿಂದ ಕೆಲವು ಬಸ್ಗಳು ಕೊಲ್ಲಾಪುರ ಮೀರಜ್ಗೆ ಸಂಚರಿಸಿವೆ. ಅದೇ ರೀತಿ ಕೊಲ್ಲಾಪುರ ಮೀರಜ್ನಿಂದ ಬಸ್ಗಳು ಬೆಳಗಾವಿಗೆ ಬಂದಿವೆ. ಸಂದಿಗ್ಧಕ್ಕೆ ಸಿಲುಕಿದ ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಇನ್ನು 2-3 ದಿನಗಳಲ್ಲಿ ಬಸ್ ಸಂಚಾರ ಸಾಮಾನ್ಯ ಸ್ಥಿತಿಗೆ ಬರಬಹುದೆಂದು ಅಧಿಕಾರಿಗಳು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹಲ್ಲೆ ಪ್ರಕರಣ ಭಾಷಾ ಸಾಮರಸ್ಯ ಕದಡಿ 2 ರಾಜ್ಯಗಳ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಬಸ್ ಸಂಚಾರಕ್ಕೆ ಅಡ್ಡಿಪಡಿಸಿದ್ರು. ಇದರಿಂದಾಗಿ ಫೆಬ್ರವರಿ 22ರಿಂದ ಸತತ 4 ದಿನಗಳ ಉಭಯ ರಾಜ್ಯಗಳ ನಡುವಿನ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದ್ವು. ಆಯಾ ರಾಜ್ಯಗಳ ಬಸ್ಗಳು ಗಡಿಭಾಗದವರೆಗೂ ಬಸ್ ಸಂಚಾರ ಆರಂಭಿಸಿವೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಖಾನಾಪುರ ತಾಲೂಕಿನ ಪಶ್ಚಿಮ ಭಾಗದಲ್ಲಿರುವ ಹಬ್ಬಾನಟ್ಟಿ ಮಲಪ್ರಭಾ ನದಿ ದಡದಲ್ಲಿರುವ ಶಿವನ 5ನೇ ಅವತಾರ ಶ್ರೀ ಮಾರುತಿ ಮಂದಿರದಲ್ಲಿ ಮಹಾಶಿವರಾತ್ರಿ ಯಾತ್ರಾ ಮಹೋತ್ಸವವನ್ನು ಆಚರಿಸಲಾಯಿತು. ಖಾನಾಪುರ ತಾಲೂಕಿನ ಪಶ್ಚಿಮ ಭಾಗದಲ್ಲಿರುವ ಹಬ್ಬಾನಟ್ಟಿ ಸ್ವಯಂಭೂ ಶ್ರೀ ಮಾರುತಿ ಮಂದಿರದಲ್ಲಿ ಶಿವರಾತ್ರಿ ಯಾತ್ರಾ ಮಹೋತ್ಸವವು ಆಚರಿಸಲಾಯಿತು. ಖಾನಾಪುರ ತಾಲೂಕಿನ ಪಶ್ಚಿಮ ಭಾಗದಲ್ಲಿರುವ ಹಬ್ಬಾನಟ್ಟಿಯು ಮಲಪ್ರಭಾ ನದಿ ದಡದಲ್ಲಿರುವ ಶಿವನ 5ನೇ ಅವತಾರ ಶ್ರೀ ಮಾರುತಿ ಮಂದಿರದಲ್ಲಿ ಮಹಾಶಿವರಾತ್ರಿಯ ಯಾತ್ರಾ ಮಹೋತ್ಸವವನ್ನು ಆಚರಿಸಲಾಯಿತು. ಈ ಮಂದಿರಕ್ಕೆ 150ಕ್ಕೂ ಅಧಿಕ ವರ್ಷಗಳ ಇತಿಹಾಸವಿದೆ. ಕರಣ್ ಸಿಂಗ್ ಸರ್ದೇಸಾಯಿ ಇನಾಮದಾರ ರಾಜಮನೆತನವು ಈ ಮಂದಿರದ ಜೀರ್ಣೋದ್ಧಾರವನ್ನ ಮಾಡಿದೆ. ಮಹಾಶಿವರಾತ್ರಿ ನಿಮಿತ್ತ 2 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಮಲಪ್ರಭೆಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಭಕ್ತಾದಿಗಳು ದೇವರ ದರ್ಶನವನ್ನ ಮಾಡುತ್ತಾರೆ. ಇಂದು ನಾಟಕ ಕಾರ್ಯಕ್ರಮ ನಡೆಯಲಿದೆ. ಅಮಾವಾಸ್ಯೆ ನಿಮಿತ್ತ ಹೆಚ್ಚಿನ ಸಂಖ್ಯೆಯಲ್ಲಿ 3 ರಾಜ್ಯದಿಂದ ಭಕ್ತರು ಆಗಮಿಸಲಿದ್ದಾರೆಂದು ದೇವಸ್ಥಾನ ಕಮಿಟಿಯ ಮಾಜಿ ಸೆಕ್ರೆಟರಿ सुरेश जिगळीकर ಅವರು ಮಾಹಿತಿಯನ್ನ ನೀಡಿದರು. मी सुरेश जिगळीकर देवस्थान कमिटीचे माजी सेक्रेटरी.
ही सर्व आमची कमिटी आहेत. जवळजवळ खानापूर तालुक्याच्या ह्या पश्चिम भागातील हे मलप्रभा नदीच्या काठावरचं हे उगम म्हणजे ही स्वयंभू मारुती मलप्रभा तीर्थक्षेत्र, त्याला जवळजवळ 150 वर्षाचा इतिहास आहे. पूर्वी स्वातंत्र्यापूर्वी या ठिकाणी त्या नदीच्या पात्रात इथं घनदाट असं जंगल होतं आणि या परिसरामध्ये एका आता जी दगडी शिळा दिसते त्या दगडी शिळेवर अस्पष्ट अशा प्रकारची ही मूर्ती होती. आणि कालांतरानं याचा शोध लागल्यानंतर इथले देवस्थान कमिटीच्या इथल्या जांबोटी येथील राजवाडा येथील करणसिंग सर देसाई म्हणून जे आहेत इनामदार, त्यांच्या नेतृत्वाखाली त्यावेळेला जवळजवळ 100 वर्षापूर्वी कमिटी करून या देवस्थानचा कसा विकास होईल यासाठी ही जबाबदारी सोपवण्यात आली. जवळपास 30 ते 35 खेड्यातील म्हणजे आमचा खानापूर तालुक्याचा हा पश्चिम भाग आला. त्याचबरोबर बेळगाव तालुक्यामधला किनिये, कर्ले, वाघावडे, पिरवडीपर्यंत हा संपूर्ण भाग आणि पूर्वी चंदगड तालुक्यामधली काही गावं होती. अशी या जवळजवळ 35 खेड्यामधली ही कमिटी या ठिकाणी कार्यरत आहे. आणि गेल्या अनेक वर्षापासून या ठिकाणचा वर्षभरातला सगळ्यात मोठा कार्यक्रम म्हणजे महाशिवरात्री. ಈ ಸಂದರ್ಭದಲ್ಲಿ ಮಂದಿರದ ಕಮಿಟಿಯ ಸದಸ್ಯರು ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया. पूरे परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम. साड़ी हर महिलाओं को लुभाने वाली बात. साड़ी तहजीब दिखाती. साड़ी परंपरा संभालती. महिलाओं को खूबसूरती और निखारने वाली एक से बढ़कर एक साड़ियों का खजाना. आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम. आराधना साड़ी ड्रेस मटेरियल्स, मारुति गली, बेलगाम. व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाव जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो. अमरकॉन कर्टन एंड फर्निशिंग,
यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेळगाव। वस्त्रों का संगम, सुंदर सलोना, मन भाई आराधना। कहानी कहानी ತೆರೆದೆ ನೀನು ಚಿನ್ನದ ಗರಿಯ, ಬರೆದೆ ನೀನು ನಿನ್ನದ ಕಥೆಯ. ಬೆಳಕಿನಲ್ಲಿ Celebrating the brides of now. Kahani Bridal Stories by Bhima. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ರಾಜ್ಯದ 9 ವಿಶ್ವವಿದ್ಯಾಲಯಗಳನ್ನು ಸರ್ಕಾರ ಮುಚ್ಚುತ್ತಿರುವುದನ್ನು ಖಂಡಿಸಿ ಗುರುವಾರ ಎಬಿವಿಪಿ ಕಾರ್ಯಕರ್ತರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿವಾಸದ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯದ 9 ವಿಶ್ವವಿದ್ಯಾಲಯಗಳನ್ನು ಸರ್ಕಾರ ಮುಚ್ಚುತ್ತಿರುವುದನ್ನು ಖಂಡಿಸಿ ಗುರುವಾರ ಎಬಿವಿಪಿ ಕಾರ್ಯಕರ್ತರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿವಾಸದ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಎಬಿವಿಪಿ ಕಾರ್ಯಕರ್ತರಿಂದ ಸರ್ಕಾರದ ವಿರುದ್ಧ ಕೂಗಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಭವತಿ ಭಿಕ್ಷಾಂತಿ ಎಂದು ಘೋಷಣೆ ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಜಿಂದಾಬಾದ್ ಬಲ ಜಿಂದಾಬಾದ್. ಹೆಬ್ಬಾಳ್ಕರ್ ನಿವಾಸಕ್ಕೆ ಹೋಗಲು ತಡೆದಿದ್ದ ಪೊಲೀಸರು ಮತ್ತು ಎಬಿವಿಪಿ ಕಾರ್ಯಕರ್ತರ ನಡುವೆ ವಾಗ್ದಾಳಿ ನಡೆಯಿತು. ಬಳಿಕ ಎಬಿವಿಪಿ ಕಾರ್ಯಕರ್ತರನ್ನ ನಿವಾಸದ ಎದುರು ಹೋರಾಟಕ್ಕೆ ಅವಕಾಶ ಕೊಟ್ಟ ಪೊಲೀಸರು. ಹೋಗ್ಬೇಡ್ರಿ, ಅವ್ರು ಬರ್ತಾರ ಹೇಳಿಲ್ಲ, ತಿಳ್ಕೋಬೇಕು. ಗಾಂಭೀರ್ಯದಿಂದ ಇರ್ಬೇಕಾಗ್ತದೆ. ಅವ್ರು ಮೇಡಮ್ ಬರ್ತಾರೆ, ನಾನು ಹೇಳಿಲ್ಲ. ಅವ್ರ ಮತ್ತೇನದ ನಕ್ಕಂದ್ರೆ ಏನದ ಅರ್ಥ ಏನದ್ರದು? ನಾವು ಜವಾಬ್ದಾರಿ ಅಧಿಕಾರಿ ಮಾತಾಡ್ತಾ ಇದ್ದೀವಿ. ಮತ್ತೇನು ಅರ್ಥ ಏನ್ರ ಅದರದು? ಏನ್ ಅರ್ಥ ಅದ್ರದ್ದು? ಮನೆ ಎದುರು ಧರಣಿ ಕುಳಿತು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಹೆಬ್ಬಾಳ್ಕರ್ ಪಿಎ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು. ಯಾವುದೇ ಕಾರಣಕ್ಕೂ ರಾಜ್ಯದ ವಿಶ್ವವಿದ್ಯಾಲಯಗಳನ್ನ ಮುಚ್ಚಬಾರದು ಎಂದು ಒತ್ತಾಯ ಮಾಡಿದ್ರು. ಸಚಿವ ದೇಶಪಾಂಡೆ, ರೋಹಿತ್, ಉಮನಾ ಬಾಂದಿಮಠ್, ಶಿಲ್ಪಾ ಧಾರವಾಡ್, ಪೃಥ್ವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನನಗೆ ಹಾವೇರಿಯ ಒಂದು ವರದಿ ಪ್ರಕಾರ ಹೆಚ್ಚು ಮಹಿಳೆಯರು ವಿದ್ಯಾರ್ಥಿನಿಯರು ಹಾವೇರಿ ಯೂನಿವರ್ಸಿಟಿಲಿ ಓದ್ತಾ ಇದ್ದಾರೆ. ಸ್ವಾಮಿ, ಎಲ್ಲೋಗ್ಬೇಕು ಅವರು? ಮಹಿಳೆಯರ ಬಗ್ಗೆ ಮಾತನಾಡ್ತೀರಾ? ಅದಕ್ಕಾಗಿ ಇವತ್ತು ಮಹಿಳಾ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮನೆಗೆ ಬಂದಿರತಕ್ಕಂಥದ್ದು ಇಷ್ಟೇ. ಕರ್ನಾಟಕ ರಾಜ್ಯದ 9 ವಿಶ್ವವಿದ್ಯಾಲಯಗಳಲ್ಲಿ 68% ಮಹಿಳೆಯರು ಓದ್ತಾ ಇದ್ದಾರೆ, ವಿದ್ಯಾರ್ಥಿಗಳು. ಹಾಗಾಗಿ ಮಹಿಳೆಯರಿಗೆ ನ್ಯಾಯ ಕೊಡಬೇಕು ಅಂತ ನಾವು ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನೆಗೆ ಬಂದು ಇವತ್ತು ನ್ಯಾಯ ಕೇಳ್ತಾ ಇದ್ದೀವಿ. ಭವತಿ ಭಿಕ್ಷಾಂದೇವಿ, ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಂತ ಭಿಕ್ಷೆಯನ್ನು ಕೇಳಕ್ಕೆ ಬಂದಿದ್ದೀವಿ. ನಮ್ಮಂಥ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು. ಇಲ್ಲ ಅಂತಂದರೆ 9 ವಿಶ್ವವಿದ್ಯಾಲಯನ ಮುಚ್ಚುತ್ತೀನಿ ಅಂತ ಏನಾರು ನೀವು ನಿರ್ಣಯ ತೆಗೆದುಕೊಂಡ್ರೆ 3ನೇ ತಾರೀಕು ಬಜೆಟ್ ಆದಮೇಲೆ ನಾವು ವಿದ್ಯಾರ್ಥಿ ಪರಿಷತ್ ಮುಖಾಂತರ ರಸ್ತೆಗಿಳಿದು ದೊಡ್ಡ ಪ್ರತಿಭಟನೆಗಳು ಮಾಡಬೇಕಾಗತ್ತೆ. ಈಗಾಗಲೇ ಬೆಂಗಳೂರಿನಲ್ಲೂ ಪ್ರತಿಭಟನೆ ಮಾಡಬೇಕು ಅಂತ ಇನ್ನು 2 ದಿನದಲ್ಲಿ ಯೋಜನೆ ಆಗಿದೆ. ಸಾವಿರಾರು ಜನ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಮುಖಾಂತರ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಕಿರಣ್ ನಿಪ್ಪಾಣಿಕರ್ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಭಾಗಿಯಾಗಲು ತೆರಳಿದ್ರು. ಪುಣ್ಯ ಸ್ನಾನ ಮುಗಿಸಿ ಮರಳಿ ವಾಪಸ್ ಬರುವಾಗ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ.
ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ತೆರಳಿದ್ದ ಕಿರಣ್ ನಿಪ್ಪಾಣಿಕರ್ ಹೃದಯಾಘಾತದಿಂದ ಮೃತಪಟ್ಟ ಘಟನೆ ಗುರುವಾರ ನಡೆದಿದೆ. ಸ್ನೇಹಿತರ ಜೊತೆಗೆ ಕಳೆದ 8 ದಿನದ ಹಿಂದೆ ಕಿರಣ್ ನಿಪ್ಪಾಣಿಕರ್ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಭಾಗಿಯಾಗಲು ತೆರಳಿದ್ರು. ಪುಣ್ಯ ಸ್ನಾನ ಮುಗಿಸಿ ಮರಳಿ ವಾಪಸ್ಸು ಬರುವಾಗ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಕಿರಣ್ ಬೆಳಗಾವಿಯ ಮಹಾನಗರ ಪಾಲಿಕೆಯ ಉಪ ಆಯುಕ್ತೆ ಲಕ್ಷ್ಮೀ ನಿಪ್ಪಾಣಿಕರ್ ಸಹೋದರರಾಗಿದ್ದಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ರಾಯಬಾಗ್ ತಾಲೂಕಿನ ಕುಡ್ಚಿ ಪಟ್ಟಣದಲ್ಲಿ ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ 5 ದಿನಗಳ ಮಹಾಶಿವರಾತ್ರಿ ಮಹೋತ್ಸವ 4ನೇ ದಿನದ ಮಹಾಶಿವರಾತ್ರಿ ಕಾರ್ಯಕ್ರಮದ ನಿಮಿತ್ತ ಮುಖ್ಯ ಅತಿಥಿಗಳಾಗಿ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಭಾಗವಹಿಸಿ ದ್ವಾದಶಿ ಜ್ಯೋತಿಲಿಂಗ ಹಾಗೂ 15 ಅಡಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಹಾಗೂ ಗಣ್ಯರೊಂದಿಗೆ ದೀಪ ಪ್ರಜ್ವಲಿಸಿ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ರಾಯಬಾಗ್ ತಾಲೂಕಿನ ಕುಡ್ಚಿ ಪಟ್ಟಣದಲ್ಲಿ ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ 5 ದಿನಗಳ ಮಹಾಶಿವರಾತ್ರಿ ಮಹೋತ್ಸವ 4ನೇ ದಿನದ ಮಹಾಶಿವರಾತ್ರಿ ಕಾರ್ಯಕ್ರಮದ ನಿಮಿತ್ತ ಮುಖ್ಯ ಅತಿಥಿಗಳಾಗಿ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಭಾಗವಹಿಸಿ ದ್ವಾದಶಿ ಜ್ಯೋತಿಲಿಂಗ ಹಾಗೂ 15 ಅಡಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಹಾಗೂ ಗಣ್ಯರೊಂದಿಗೆ ದೀಪ ಪ್ರಜ್ವಲಿಸಿ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದವರು, ಇವತ್ತಿನ ದಿನ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡಲು ಕಾಳಜಿ ವಹಿಸಬೇಕು. ಇವತ್ತು ಮಕ್ಕಳು ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ತೊಡಗಿಕೊಳ್ಳುತ್ತಾ ತಪ್ಪು ದಾರಿ ಹಿಡಿತಿದ್ದು ಅವರಿಗೆ ಒಳ್ಳೆಯ ಸಂಸ್ಕಾರ ನೀಡಬೇಕು. ಇಲ್ಲಿ ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವಿವಿಧ ವಿಭಾಗಗಳ ಮೂಲಕ ಜ್ಞಾನ ಮಾರ್ಗದರ್ಶನ ನೀಡುತ್ತಿದ್ದು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳುತ್ತಾ ಬೇರೆಯವರಿಗೆ ಕೆಡಕನ್ನ ಬಯಸದೆ ಇನ್ನೊಬ್ಬರಿಗೆ ಸಹಾಯ ಆಗುವಂತಹ ಗುಣಗಳನ್ನ ಬೆಳೆಸಿಕೊಂಡಲ್ಲಿ ನಮಗೂ ಒಳ್ಳೆಯದಾಗುತ್ತೆ ಎಂದರು. ಬೇರೆ ಪರಮಾತ್ಮನಿಗೆ ಮೆಚ್ಚುವಂತ ಕಾರ್ಯಗಳನ್ನ ಮಾಡ್ಲಿಕ್ಕೆ ನಾನು ತಮ್ಮಲ್ಲಿ ಆಶಿಸ್ತೇನೆ. ಯಾಕಂದ್ರೆ ಇನ್ನೊಬ್ಬರಿಗೆ ನಾವು ಒಳಿತ ಮಾಡಿದ್ರೆ ನಮ್ಗೆ ಅದು ಒಳ್ಳೆ ವಾಪಸ್ಸಾಗಿ ಬರುತ್ತದೆ ಅಂತ ನನ್ನ ಅನಿಸಿಕೆ. ಇದು ನನಗೆ ಜೀವನದಲ್ಲಿ ಕೂಡ ನಾನು ಅನುಭವಿಸಿದ್ದೇನೆ. ಸೊ ಅದಕ್ಕಾಗಿ ತಾವೆಲ್ಲರೂ ಶಿವನ ಭಕ್ತಾದಿಗಳಿವೆ ಅದೀರ ಅದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಇದೇ ಕೇಳ್ಕೊತೀನಿ, ಇನ್ನೊಬ್ಬರಿಗೆ ತಮ್ದು ಎಷ್ಟು ಸಹಾಯ ಆಗುತ್ತೆ ಅದನ್ನ ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಕೆಲಸ ತಮ್ದೆಲ್ಲರೂ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. ನಂತರ ಐನಾಪುರ ಸೇವಾ ಕೇಂದ್ರದ ಸಂಚಾಲಕಿ ರಾಜಯೋಗಿನಿ ಬಿಕೆ ಶಶಿಕಲಾ ಅಕ್ಕನ್ನವರು ಉಪನ್ಯಾಸ ನೀಡಿದ್ರು. ಕಾರ್ಯಕ್ರಮದ ಆಕರ್ಷಣಾ ಕೇಂದ್ರ ಬಿಂದು ಬಾಲಶಿವನ ವೇಷದಲ್ಲಿ 10 ತಿಂಗಳ ಪುಟ್ಟ ಮಗು ಎಲ್ಲರ ಗಮನ ಸೆಳೆದ್ರು. ಈ ಕಾರ್ಯಕ್ರಮದಲ್ಲಿ ತುಂಬಿ ತುಳುಕಿದ್ದ ಜನಸಾಗರ, ಸಾವಿರಾರು ಶಿವನ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಬಂದು ಮೆರುಗು ನೀಡಿದ್ರು. ಈ ಸಂದರ್ಭದಲ್ಲಿ ರಾಜಯೋಗಿನಿ ಬಿಕೆ ವಿದ್ಯಾ ಅಕ್ಕನ್ನವರು, ರಾಜಯೋಗಿನಿ ಬಿಕೆ ಶಶಿಕಲಾ ಅಕ್ಕನ್ನವರು, ಯುವ ಧುರೀಣರಾದ ಅಮಿತ್ ಘಾಟ್ಗೆ, ಪ್ರಥಮ ದರ್ಜೆ ಗುತ್ತಿಗೆದಾರ ಸದಾಶಿವ ದಳವಾಯಿ, ಸುಕುಮಾರ್ ಪಾಟೀಲ್, ಹೊಸ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಎಎಸ್ ಟೋಣೆ, ಶಾಂತಾರಾಮ್ ಸಣ್ಣಕ್ಕೆ, ಡಾಕ್ಟರ್ ಬಾಬಾಜಾನ್ ಚಮ್ಮನ್ ಶೇಖ್, ಮಾರುತಿ ಮನುಗುತ್ತಿ, ಗಜಾನ್ ಜಗದಾಳೆ, ಪರಶುರಾಮ್ ವಡ್ಡರ್, ಮನೋಹರ್ ಬನಕರ, ರಾಜು ಶಿಂದೆ, ಸಾಗರ್ ವರ್ಗಟ್ಟೆ, ಸಂಜು ಬ್ಯಾಕೋಡೆ ಇತರರು ಉಪಸ್ಥಿತರಿದ್ದರು. ಸಂಜು ಬ್ಯಾಕೋಡೆ, ಕೆಎಂಎಂ ಕನ್ನಡ ನ್ಯೂಸ್, ರಾಯಬಾಗ್. ಬೆಳಗಾವಿಯಲ್ಲಿಂದು ಮಹಾಶಿವರಾತ್ರಿಯ 2ನೆಯ ದಿನ ಶಿವನ ಆರಾಧನೆಯೊಂದಿಗೆ ಶಿವಾಲಯಗಳಲ್ಲಿ ಮಹಾಪ್ರಸಾದವನ್ನು ಆಯೋಜಿಸಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಮಹಾಪ್ರಸಾದವನ್ನ ಸ್ವೀಕರಿಸಿದ್ರು. ಬೆಳಗಾವಿಯಲ್ಲಿಂದು ಮಹಾಶಿವರಾತ್ರಿ 2ನೇ ದಿನ ಶಿವನ ಆರಾಧನೆಯೊಂದಿಗೆ ಶಿವಾಲಯಗಳಲ್ಲಿ ಮಹಾಪ್ರಸಾದ ಆಯೋಜಿಸಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಮಹಾಪ್ರಸಾದವನ್ನ ಸ್ವೀಕರಿಸಿದ್ರು. ಬೆಳಗಾವಿ ನೆಹರು ನಗರದಲ್ಲಿರುವ ಶ್ರೀ ಬಸವಣ್ಣ ಮಂದಿರದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ನಿನ್ನೆಯಿಂದ ಅಭಿಷೇಕ, ವಿಶೇಷ ಪೂಜೆ, ಅಲಂಕಾರ, ಮಹಾ ಆರತಿ ಎನ್ನುಳಿದ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡವು. ಇಂದು ಮಧ್ಯಾಹ್ನ ಮಹಾಪ್ರಸಾದವನ್ನು ಆಯೋಜಿಸಲಾಗಿತ್ತು. ಸಾವಿರಾರು ಭಕ್ತಾದಿಗಳು ಮಹಾಪ್ರಸಾದದ ಸದುಪಯೋಗ ಪಡೆದುಕೊಂಡರು.
ಬೆಳಗಾವಿಯ ಸದಾಶಿವನಗರದ ವೈಕುಂಠಧಾಮದಲ್ಲಿರುವ ಶಿವ ಮಂದಿರದಲ್ಲಿ ಮಹಾಶಿವರಾತ್ರಿ ನಿಮಿತ್ತ ಈ ಬಾರಿ ಮೊದಲನೇ ಬಾರಿಗೆ ಪ್ರಸಾದವನ್ನು ಆಯೋಜಿಸಲಾಗಿತ್ತು. ಬೆಳಗಾವಿಯ ಸದಾಶಿವನಗರದ ವೈಕುಂಠಧಾಮದಲ್ಲಿರುವ ಶಿವನ ಮಂದಿರದ ಕುರಿತು ಹಲವರಿಗೆ ಮಾಹಿತಿ ಇಲ್ಲ. ಹಲವಾರು ವರ್ಷಗಳಿಂದ ಇಲ್ಲಿ ಭಗವಾನ್ ಶಂಕರನ ಪೂಜೆ ಅರ್ಚನೆ ಮಾಡಲಾಗುತ್ತಿದೆ. ಮಹಾಶಿವರಾತ್ರಿಯನ್ನು ಕೂಡ ಆಚರಿಸಲಾಗುತ್ತದೆ. ಆದರೆ ಈ ಬಾರಿ ವೈಕುಂಠಧಾಮ ಜೀರ್ಣೋದ್ಧಾರ ಕಮಿಟಿ ವತಿಯಿಂದ ಮೊದಲನೇ ಬಾರಿಗೆ ಮಹಾಪ್ರಸಾದವನ್ನು ಆಯೋಜಿಸಲಾಗಿತ್ತು. ಹಲವರು ಸಹಕಾರ ನೀಡಿದ್ದಾರೆ. ಶಿವರಾತ್ರಿ ನಿಮಿತ್ತ ಸ್ಮಶಾನದಲ್ಲಿ ಜಾಗರಣೆ, ನಾಮಸ್ಮರಣೆ, ಯಜ್ಞ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆದವು. ಎಂದು ಆಯೋಜಿಸಿದ್ದ ಮಹಾಪ್ರಸಾದವನ್ನು ಹಲವಾರು ಜನರು ಸ್ವೀಕರಿಸಿದ್ರು. ಈ ಕುರಿತು ವೈಕುಂಠಧಾಮ ಜೀರ್ಣೋದ್ಧಾರ ಕಮಿಟಿ अध्यक्ष रतन मुचंडीकर माहितीयನ್ನ ನೀಡಿದ್ರು. मी रतन मुचंडीकर वैकुंठधाम इथं जीर्णोद्धार समितीचा अध्यक्ष या नात्याने इथं शिव मंदिर बांधलेलं आहे आणि गेल्या काही वर्षापासून आम्ही पूजा अर्चा करत होतो. तर यंदाच्या वर्षी महाप्रसाद घालून लोकांच्या भक्तांच्या वतीनं सगळा हा कार्यक्रम आखला आहे. त्यांनी जसं देणगी दिलेत, जसं शिदा, तांदूळ, रवा या पद्धतीने आम्ही राबवत आहे. हे आज आम्ही थोड्या प्रमाणात करतो म्हणून ठरलो होतो, तर लोकांच्या प्रतिसादमुळे भरभराटीनं वाढलेला आहे. असंच हा कार्यक्रम भरभराटीचा हो आणि ह्या बेळगावकरांना समजून देत की स्मशानभूमीमध्येही एक मंदिर आहे आणि तिथं पण आता महाप्रसाद चालला आहे. तर सर्वांच्या वतीनं हे मी खूप खूप धन्यवाद वाहतो. काल रात्री आमचं जागरण झाली होती. शिवरात्र म्हणजे रात्रीचे जागरण करावं लागते. त्यासाठी आम्ही पूर्ण रात्र स्मशानमध्ये बसून जप चालू होते, यज्ञ चालू होते, त्याशिवाय रुद्राभिषेक चालू होते. आणि आज आम्ही इथं महाप्रसाद घालून भक्तांना प्रसादाचं वाटप चालू केलं आहे. भरपूर भक्तांनी आम्हाला प्रतिसाद दिला आणि ह्या पद्धतीने आम्ही हे कार्य चालू केलेलं आहे. ಈ ಸಂದರ್ಭದಲ್ಲಿ ಪದಾಧಿಕಾರಿಗಳು ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸರ್ಕಾರದಿಂದ ಬಡವರಿಗೆ, ನಿರ್ಗತಿಕರಿಗೆ ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ಪಿಂಚಣಿಯಲ್ಲಿ ದುರುಪಯೋಗ. ಗೋಕಾಕ್ ತಹಶೀಲ್ದಾರ್ ಕಚೇರಿಯಲ್ಲಿ ಪಿಂಚಣಿ ನೀಡುವಲ್ಲಿ ಅವ್ಯವಹಾರ. ತಹಶೀಲ್ದಾರ್ ಮೇಲೆ ಲೋಕಾಯುಕ್ತರ ದಾಳಿ. 9 ವಿಶ್ವವಿದ್ಯಾಲಯಗಳು ಸರ್ಕಾರ ಮುಚ್ಚುತ್ತಿರುವುದನ್ನು ಖಂಡಿಸಿ ಎಬಿವಿಪಿ ಕಾರ್ಯಕರ್ತರ ಪ್ರತಿಭಟನೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿವಾಸದ ಎದುರು ಭವತಿ ಭಿಕ್ಷಾಂತಿ ಎಂದ ಎಬಿವಿಪಿ. ಹಬ್ಬನಟ್ಟಿ ಮಾರುತಿ ಮಂದಿರದಲ್ಲಿ ಶಿವರಾತ್ರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಆಯೋಜನೆ. 3 ರಾಜ್ಯಗಳಿಂದ ಭಕ್ತಾದಿಗಳು ಭಾಗಿ. ಶಿವನ 5ನೇ ಅವತಾರವಾದ ಮಾರುತಿಗೆ ವಿಶೇಷ ಪೂಜೆ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.